ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಗ್ರೀನ್ ಮಸಾಲಾ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಬೇಕಾಗುವ ಸಾಮಾನುಗಳು: ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಲೂಗಡ್ಡೆ, ಹೆಚ್ಚಿದ ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ ಪ್ಲೇಟ್ನಲ್ಲಿ ತೊಗೋಬೇಕು. ಆಮೇಲೆ ಇವನ್ನೆಲ್ಲ ನೋಡಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಇವನ್ನು ಮಿಕ್ಸರ್ನಲ್ಲಿ ಹಾಕ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಶುಂಠಿ ಅಂದರೆ ಇವನ್ನೆಲ್ಲ ಮಿಕ್ಸರ್ನಲ್ಲಿ ಹಾಕ್ಕೊಂಡು ನೋಡಿ, ಶುಂಠಿ ಹಾಕ್ತಾಯಿದ್ವಿ. ಹಸಿ ಶುಂಠಿ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಪೇಸ್ಟ್ ರೆಡಿ ಮಾಡಿಕೊಂಡು ಜಾರ್ನಲ್ಲಿ ಇಟ್ಕೋಬೇಕು. ನೋಡಿ, ಮಾಡ್ತಾಯಿದ್ವಿ ಮಿಕ್ಸರ್ನಲ್ಲಿ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಪೇಸ್ಟು ರೆಡಿ ಆಯಿತು. ಪೇಸ್ಟ್ ರೆಡಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಟ್ನಲ್ಲಿ ನೋಡಿ, ಪಾತ್ರೆಯಲ್ಲಿ ಪಲಾವ್ ಎಲೆ, ಸಾಜರಿಗಿ, ಗೋಡಂಬಿ, ಇದು ಸಾಜರಿಗಿ, ಇದು ಚಕ್ಕೆ, ಕರಿಮೆಣಸು, ಲವಂಗ, ಗೋಡಂಬಿ, ಏಲಕ್ಕಿ ಇಷ್ಟನ್ನು ಏನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ತಗೊಂಡ್ಮೇಲೆ ನೋಡಿ, ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಲು ಬಿಡಬೇಕು. ಆಮೇಲೆ ನೋಡಿ, ಕಾಯ್ತಾ ಇದೆ ಎಣ್ಣೆ. ಕಾಯ್ದ ಮೇಲೆ ನೋಡಿ, ಈಗ ನಾವು ತೋರಿಸಿದ್ನಲ್ಲ ಅವೆಲ್ಲ ಐಟಮ್ಸ್ ಹಾಕಬೇಕು. ಪ್ಲೇಟ್ನಲ್ಲಿ ಇರುವ ಗೋಡಂಬಿ, ಸಾಜರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇವನ್ನೆಲ್ಲ ಹಾಕಿ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಹೆಚ್ಚಿದ ಈರುಳ್ಳಿ ಮತ್ತು ಆಲೂಗಡ್ಡೆ ಇವನ್ನೇನು ಮಾಡಬೇಕು, ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗೆ ಆಗೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ನಾವು ಮಾಡ್ತಾ ಇರೋದೇನು, ಗ್ರೀನ್ ಸ್ಪೆಷಲ್ ಮಸಾಲಾ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಕರಿಬೇವು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ, ಮಾಡ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ನೋಡೋಣ, ಆಗ್ತದೆ. ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಕೆಂಪಗೆ ಆಗಬೇಕು ಈರುಳ್ಳಿ ಅವೆಲ್ಲ. ನೋಡಿ, ಆಮೇಲೆ ಟೊಮ್ಯಾಟೊ ಸ್ವಲ್ಪ ಹೊತ್ತು ಬಿಟ್ಟು ಟೊಮ್ಯಾಟೊ ಹಾಕ್ತಾಯಿದ್ದೀವಿ. ಹಾಕಿ ಅದನ್ನು ಕುದಿಯಲು ಬಿಡ್ತಿದ್ವಿ, ಅಂದರೆ ಫ್ರೈ ಆಗಲ್ಲ. ಫ್ರೈ ಆದಮೇಲೆ ನೋಡಿ, ಫ್ರೈ ಆಗ್ತಾಯಿದೆ. ನೋಡಿ, ಆಲ್ರೆಡಿ ಆಗಿದೆ. ಈಗೇನಿದೆ, ಮಿಕ್ಸರ್ನಲ್ಲಿ ಆಗಲೇ ಪೇಸ್ಟ್ ಮಾಡಿದ್ದೀವಲ್ಲ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ವಿ. ಇದನ್ನು ಕೂಡ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಇದನ್ನು ನೋಡಿ, ಆಗ್ತಾಯಿದೆ. ಚೆನ್ನಾಗಿ ಕಲಿಸಿದರೆ ಮಾತ್ರ ಆಗುತ್ತೆ. ಕಲಿಸ್ಬೇಕು ಮೇನು. ನೋಡಿ, ಯಾವ ಥರ ಆಗಿದೆ, ಯಾವ ಥರ ಕುದೀತಾ ಇದೆ. ನೋಡಿ, ಸಿಂಪಲ್ ಆಗಿದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆಲ್ರೆಡಿ ಕುದ್ದಿದೆ. ನೋಡಿ, ಗೋಡಂಬಿ ಅವೆಲ್ಲ ಯಾವ ಥರ ಕೆಂಪಗಾಗಿದೆ. ಆಲ್ರೆಡಿ ಮೊದಲಿಗೆ ಯಾವ ಥರ ಇತ್ತು, ಈಗ ಆಲ್ರೆಡಿ ಬೆತ್ತಿ ಹೋಗಿದೆ, ಅಂದರೆ ಕುದ್ದಿದೆ ಅಂತ ಅರ್ಥ. ಇದು ಎಲ್ಲನೂ ಕುದ್ದು ಹೋದ ಮೇಲೆ ನೆಕ್ಸ್ಟ್
ನೋಡಿ ಎಲ್ಲನೂ ಕೆಂಪಗೆ ಆಗಿದೆ ಆಲ್ರೆಡಿ. ಅಕ್ಕಿ ಅಂದರೆ ಸ್ವಚ್ಛಗೆ ತೊಳೆದಿರೋ ಅಕ್ಕಿ ಹಾಕ್ತಾಯಿದ್ದೀವಿ ಕುಕ್ಕರ್ನಲ್ಲಿ. ಮತ್ತು ಅಕ್ಕಿಯನ್ನು ಈ ಪೇಸ್ಟಲ್ಲಿ ಈಗೇನು ಮಾಡಿದ್ವು ಕಲಿಸ್ಬೇಕು. ಅದರಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಕೂಡ ಪೇಸ್ಟ್ ಕಲಿಸಿದ ಮೇಲೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀರು ಹಾಕಬೇಕು. ನೆಕ್ಸ್ಟ್ ನೀರು ಹಾಕಿದ್ವಿ. ನೀರು ಹಾಕಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಥರ ನಿಮಗೆ ಯಾವ ಥರ ರುಚಿ ಬೇಕು ನಿಮಗೆ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಏನಿದೆ ಕುಕ್ಕರ್ನ ಕುದಿಯೋಕ್ಕೆ ಇಡಬೇಕು. ಅಂದರೆ ಒಂದು 3 ವಿಷಲ್ ಹಾಕ್ಸಿ ಕುದ್ದ ಮೇಲೆ ತೆಗೆದು ನೋಡಬೇಕು ಯಾವ ಥರ ಆಗಿರುತ್ತೆ ಅಂತ. ನೋಡಿ ಹಾಕಿದ್ದೀವಿ ಕುಕ್ಕರ್ಗೆ, ಕುದಿಯಲು ಬಿಡ್ತಾಯಿದ್ದೀವಿ. ನೋಡಿ ವಿಷಲ್ ಆಗ್ತಾಯಿದೆ, ಗೊತ್ತಾಗ್ತಾಯಿದೆ ನಿಮಗೆ, ವಿಷಲ್ ಆಗ್ತಾಯಿದೆ. ನೋಡಿ 3 ವಿಷಲ್ ಆಗಿದ್ಮೇಲೆ ಕುಕ್ಕರ್ನಲ್ಲಿ ತೆಗಿತಾಯಿದ್ದೀವಿ. ನೋಡಿ ಯಾವ ಥರ ಆಗಿದೆ. ಗ್ರೀನ್ ಸ್ಪೆಷಲ್ ಮಸಾಲಾ ರೈಸ್ ನೋಡಿ ಯಾವ ಥರ ಆಗಿದೆ. ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಗ್ರೀನ್ ಸ್ಪೆಷಲ್ ಮಸಾಲಾ ರೈಸ್ ನೋಡಿ ಚೆನ್ನಾಗಿ ಕುದ್ದಿದೆ ಇದು ಆಲ್ರೆಡಿ. ನೋಡಿ ವಾಸನೆ ಅಂತೂ ಚೆನ್ನಾಗಿ ಬರ್ತಾಯಿದೆ. ಒಂದು ಪ್ಲೇಟ್ನಲ್ಲಿ ನೀವು ಆ ರೈಸನ್ನು ಹಾಕ್ಕೊಂಡು ಮೊದಲಿಗೆ ಇದೇ ಗ್ರೀನ್ ಚಟ್ನಿನೂ ಕೂಡ ಮಾಡಿ ಇಟ್ಟಿದ್ದೇವೆ. ನಾರ್ಮಲ್ ಚಟ್ನಿ ಥರನೇ ಗ್ರೀನ್ ಚಟ್ನಿ. ಹಾಗೆ ಗ್ರೀನ್ ಚಟ್ನಿ ಜೊತೆ ಮೊಸರು, ಗಟ್ಟಿಯಾದ ಮೊಸರು ಇದ್ದರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ನೋಡಿ ಎಲ್ಲನೂ ಗ್ರೀನ್ ಮಸಾಲಾ ರೈಸ್ ಜೊತೆ ಗ್ರೀನ್ ಚಟ್ನಿ ಮೊಸರು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಟೇಸ್ಟ್ ನೋಡೋಣ ಬನ್ನಿ. ನೋಡಿ ಸೂಪರ್ ಆಗಿದೆ, ಭಾಳ ಟೇಸ್ಟಿಯಾಗಿದೆ. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.